ಏನು ರೆಡಿ ಟು ಆಪರೇಷನ್ ತಿರಾಮಿಸು. ಕಮ್ಮಿ ಮಾಡಲ್ಲ ಅಂತೀರಾ? ಕಮ್ಮಿ ಇಲ್ಲ. ಹೇ ಎವ್ರಿವಾನ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಇಸ್ ಪ್ರತೀಕ್ಷಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನನ್ನ ವ್ಲಾಗಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ತುಂಬ ಕ್ರೇವಿಂಗ್ಸ್ ಆಗಿತ್ತು ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಮೂರು ಜನ ಇನ್ ದ ಸೆನ್ಸ್ ನಾನು, ಅಕ್ಕ, ಭಾವ 3 ಜನನು ಮೈಸೂರಲ್ಲಿರೋ ಆಶೀರ್ವಾದ್ ಗ್ರ್ಯಾಂಡ್ ಹೋಟೆಲ್ಗೆ ಬಂದ್ವಿ. ಸೊ ಯೂಶ್ವಲಿ ನಾವೊಂದು ಪ್ಲೇಸ್ನ ಬುಕ್ ಮಾಡ್ಕೊತಿದ್ವಿ, ಯಾವಾಗಲೂ ಕಾರ್ನರ್ ಸೀಟ್ ಕೂತ್ಕೋತಿದ್ವಿ. ಬಟ್ ಆಲ್ರೆಡಿ ಯಾರೋ ಕೂತಿದ್ರು ಅಂತ ಹೇಳಿ ನಾವು ಬೇರೆ ಪ್ಲೇಸ್ ಚೇಂಜ್ ಮಾಡಿದ್ವಿ. ಸೊ ನೆಕ್ಸ್ಟ್ ನನಗೆ ಮತ್ತು ನನ್ನ ಅಕ್ಕನಿಗೆ ನಾವು ಪಾನಿಪುರಿ ಆರ್ಡರ್ ಮಾಡಿದ್ವಿ. ಮಸಾಲೆ ಪುರಿ ಬಂತು. ಅದಾದಮೇಲೆ ಎಲ್ಲ ತಿಂದಾದ್ಮೇಲೆ 3 ಜನನು ಕಾಫಿಯಿಂದ ವೈಂಡ್ ಅಪ್ ಮಾಡಿದ್ವಿ. ಅದಾದಮೇಲೆ ಕಾಫಿ ಕುಟ್ಕೊಂಡು ನೆಕ್ಸ್ಟ್ ಮನೆಗೆ ಹೋದ್ವಿ. ಒಂದು ಸ್ವಲ್ಪ ಹೊತ್ತು ಫನ್ ಮಾಡೋಣ ಅಂತ ಹೇಳಿ ಮನೆಗೆ ಬಂದು ನೋಡಿದ್ರೆ ನಮ್ಮ ನಾಯಿ ಎಲ್ಲರಿಗೂ ಕಚ್ತಾ ಇತ್ತು. ಸೊ ಅದಕ್ಕೆ ಸುಮ್ಮನೆ ನಾವೇ ನಮ್ಮ ನಾಯಿ ಜೊತೆನೇ ಫನ್ ಮಾಡ್ಕೊಂಡು 3 ಜನನೂ ಆಟ ಆಡ್ತಾ ಇದ್ವಿ. ಸೊ ಇದೇನು ಪನಿಷ್ಮೆಂಟ್ ಥರ ಅಲ್ಲ, ಅದಕ್ಕೆ ಸುಮ್ಮನೆ ನಾವು ಫನ್ ಮಾಡ್ತಾಯಿದ್ವಿ. ಸೊ ನಮ್ಮ ಡಾಗಿ ಅಂತೂ ನಮ್ಮ ಅಕ್ಕ ಭಾವನ ಜೊತೆ ತುಂಬ ಕನೆಕ್ಟಿವ್ ಆಗಿತ್ತು. ಸೊ ಹಂಗಾಗಿ ಅದ್ರ ಜೊತೆ ಸ್ವಲ್ಪ ಆಟ ಆಡಿದ್ರೆ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳಿ ನಾವು ಹಾಗೆ ಸುಮ್ಮನೆ ಆಡ್ತಿದ್ವಿ. ಅದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ ಆಯಿತು. ಆದರೂ ಯಾಕೋ ಅವತ್ತಿನ ದಿನ ಕ್ರೇವಿಂಗ್ ಸ್ಟಾಪೇ ಆಗಿಲ್ಲ. ಯಾಕಂತಂದರೆ ನಾವು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಅದಕ್ಕೆ. ಸೊ ಮತ್ತೆ ಪುನಃ ನಾವು ನಮ್ಮ ಪಯಣನ ಒಂದು ಕೆಫೆ ಕಡೆಗೆ ಸಾಗಿಸಿದ್ವಿ. ಸೊ ಕೆಫೆಗೆ ಬಂದು ಕೂತ್ಕೊಂಡ್ವಿ. ಆರ್ಡರ್ ಬರೋ ತನಕ ನಾವು ಆಲ್ರೆಡಿ ಎಲ್ಲ ಆರ್ಡರ್ ಮಾಡಿದ್ವಿ. ಆರ್ಡರ್ ಬರೋ ತನಕ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ಅಕ್ಕ ಭಾವ ಇಬ್ಬರು ಚಿಟ್ ಮಾಡ್ತಾಯಿದ್ರು. ಸೊ ನಾನಂತೂ ತಿರಾಮಿಸು ತೊಗೊಂಡೆ. ಆಮೇಲೆ ನೆಕ್ಸ್ಟು ನಮ್ಮ ಅಕ್ಕ ನಾರ್ಮಲ್ ಕಾಫಿ ಆರ್ಡರ್ ಮಾಡಿದ್ಲು. ಆಮೇಲೆ ನಮ್ಮ ಭಾವ ಬ್ಲ್ಯಾಕ್ ಕಾಫಿ ಆರ್ಡರ್ ಮಾಡಿದರು. ಇಬ್ಬರದ್ದು ಕಾಫಿ ಬಂತು, ಬಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದಿರಲಿಲ್ಲ. ಆಮೇಲೆ ಇಬ್ಬರದ್ದು ಬರ್ಗರ್ ಬಂತು. ಸೊ ನಾನು ಆ್ಯಕ್ಚುಲಿ ಸ್ವೀಟ್ ಟೂತ್, ಯಾವಾಗಲೂ ನಾನು ಜಾಸ್ತಿ ಸ್ವೀಟ್ ಪ್ರಿಫರ್ ಮಾಡ್ತೀನಿ, ಅಷ್ಟೊಂದು ಸ್ಪೈಸಸ್ ಎಲ್ಲ ತಿನ್ನಲ್ಲ. ಒನ್ಸ್ ಇನ್ ಅ ವೈಲ್, ತುಂಬ ರೇರಾಗಿ ನಾನು ಸ್ಪೈಸಸ್ ತಿನ್ನೋದು. ಇಲ್ಲಿ ನಮ್ಮ ಅಕ್ಕ ತುಂಬ ಅಪ್ಸೆಟ್ ಆಗಿದ್ಲು, ಕಾಫಿ ತುಂಬ ತಣ್ಣಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ನೆಕ್ಸ್ಟ್ ನಾನು ಅವಳಿಗೆ ಬೇಜಾರು ಮಾಡ್ಕೋಬೇಡ, ನಂದೇ ತಿನ್ನು ಅಂತ ಹೇಳಿಬಿಟ್ಟು ಸ್ವಲ್ಪ 1 ಬೈಟ್ ಕೊಟ್ಟೆ. ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ಏನಾದರೂ ತಿನ್ನೋಕ್ಕೆ ಅಂತ ತೊಗೊಂಡಾಗ ಒಂದು ಫೋಟೋ ತೊಗೋತಾರಲ್ಲ, ಸೊ ಅದೇ ಥರ ನಾವು ತೊಗೊಂಡ್ವಿ ಒಂದು ಫೋಟೋ. ನನ್ನ ತಿರಾಮಿಸು ಅಂತೂ ತುಂಬ ಕಲರ್ಫುಲ್ಲಾಗಿ ಸಖತ್ ಟೇಸ್ಟಿಯಾಗಿತ್ತು. ಸೊ ನಮ್ಮ ತಿರಾಮಿಸು ನೋಡ್ಬಿಟ್ಟು ನಮ್ಮ ಅಕ್ಕ ಏನಂತಾಳೆ ಕೇಳಿಸ್ಕೊಳ್ಳಿ. ಏನು ರೆಡಿ ಟು ಆಪರೇಷನ್ ತಿರಾಮಿಸು. ಸೊ ನೆಕ್ಸ್ಟ್ 1 ಬೈಟ್ ತೊಗೊಂಡ್ಲು. ಆ್ಯಕ್ಚುಲಿ ತಿರಾಮಿಸು ಮಾತ್ರ ಸಕ್ಕತ್ತಾಗಿತ್ತು. ನಾನು ಮ್ಯಾಂಗೋ ಡಿಲೈಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಹೇಳಿ ತಿರಾಮಿಸುನೇ ಚೆನ್ನಾಗಿರುತ್ತೆ ಅಂತ ಅದೇ ಆರ್ಡರ್ ಮಾಡಿದ್ವಿ. ನೋಡಿ ಅವರ ಎಕ್ಸ್ಪ್ರೆಷನಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಹೆಂಗಿದೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಒಂದು ಸ್ವಲ್ಪ ಶಾಪಿಂಗ್ ಇತ್ತು ನಮಗೆ. ಶಾಪಿಂಗ್ ಇನ್ ದ ಸೆನ್ಸ್ ನಾರ್ಮಲಾಗಿ ಮನೆಗೆ ಏನೇನು ಬೇಕು ಅಂತ ತೊಗೊಳ್ಳೋಣ ಅಂತ ಹೋಗಿದ್ವಿ. ಅಲ್ಲಿಗೆ ಹೋದಾಗ ಫುಲ್ಲು ಜಿಗಿ ಅಂತ ಇತ್ತು, ತುಂಬ ಐಟಮ್ಸ್ ಎಲ್ಲ ಇತ್ತು. ನಾವು ಅಷ್ಟೊಂದೆಲ್ಲ ಏನೂ ಪರ್ಚೇಸ್ ಮಾಡಿಲ್ಲ, ಒಂದು ಬೇಸಿಕ್ ಥಿಂಗ್ಸ್ ಏನೇನು ಬೇಕು ಅಂತ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ನೋಡಿ ಗೊಂಬೆನ ತೊಳೆಯೋದು ಎಷ್ಟು ದಿನ ಆಯಿತು, ಬೇಜಾರಾಗೋಯ್ತು ನನಗೇನೆ. ಹಾಗೆಯೇ ಒಂದು ಬಿಟ್ಟು ಈ ಅಂಗಡೀಲಿ ಏನೇನಿದೆ ಅಂತ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಈ ಫ್ಲವರ್ಸ್ ಅಂತೂ ನನಗೆ ಭಾರಿ ಇಷ್ಟ ಆಗೋಯಿತು, ಅದಕ್ಕೆ ಒಂದು ವೀಡಿಯೋ ತೊಗೊಂಡೆ. ಅದಾದಮೇಲೆ ಇಲ್ಲಿ ನಾನು ಸುಮ್ಮನೆ ಅದೇನಂತ ನಂಗೆ ಗೊತ್ತಿಲ್ಲ, ಮುಖದ ಮೇಲೆ ಏನೋ ಒಂಥರ ಹಾಕ್ಕೊಳ್ಳೋ ಥರ ಇತ್ತು, ಸುಮ್ಮನೆ ಒಂದು ಪೋಸ್ ಕೊಟ್ಬಿಟ್ಟು ನೆಕ್ಸ್ಟು ನಮ್ಮ ಅಕ್ಕ ಭಾವ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಅವರಿಬ್ಬರು ಸ್ಕೆಚ್ ಆಗ್ತಾಯಿದ್ರು. 1 ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಆ ಬಾಕ್ಸ್ ತೊಗೊಳಕ್ಕೆ ಅಂತ ನೋಡಿದ್ರು. ಬಟ್ ನಮ್ಮ ಅಕ್ಕ ಅವಳು ಅಷ್ಟು ಇನ್ವೆಸ್ಟ್ ಮಾಡಲ್ಲ ಅಂತ ಅವಳಿಗೆ ಗೊತ್ತಿದ್ದೇನೋ, ವಾಪಸ್ ಅಲ್ಲೇ ಇಟ್ಲು. ಅದಾದಮೇಲೆ ಒಂದು ಟೈನಿ ಬಾಟಲ್ ನೋಡಿದೆ, ನನಗಂತೂ ಭಾರಿ ಇಷ್ಟ ಆಯಿತು. ಸೊ ನಾನು ನಮ್ಮ ಅಕ್ಕನ ಪೀಡಿಸ್ತಾ ಇದ್ದೆ, ಇದನ್ನು ಕೊಡಿಸು ಅಂತ. ಇಲ್ಲ ಇದು ಕೊಡಿಸು, ಇದು ಟೈನಿ ಆಗಿರೋದು ಬೇಕು ನನಗೆ, ಒಂಥರ ಕ್ಯೂಟ್ ಆಗಿದೆ ಅದು. ವಾವ್, ಈ ಕಡೆ ನೋಡಿ, ಇದೆಷ್ಟು ಸಕ್ಕತ್ತಾಗಿದೆ. ಟೈನಿ ಆಗಿರೋದು ಕೊಡಿಸು. ಆಮೇಲೆ ಹಾಗೆ ಮುಂದೆ ಹೋಗ್ತಾ ಒಂದು ಬಾಣ್ಲಿ ನೋಡಿದ್ಲು ನಮ್ಮಕ್ಕ.
ಏನೋ ನಾನು ತಗೋತಾಳೆ ಅಂತ ಅಂದ್ಕೊಂಡೆ, ತೊಗೊಂಡಿಲ್ಲ, ಹಂಗೆ ಸುಮ್ಮನೆ ಇಟ್ಬಿಟ್ಟು ಮುಂದೆ ಹೋಗ್ತಾ ಇದ್ಲು. ಸೊ ಅದನ್ನು ನೋಡಿದಾಗ ನನಗೇನೋ ನೆನಪಾಯಿತು, ಗೋಬಿ ಮಾಡ್ತಾರಲ್ಲ ಆವಾಗ ಫುಲ್ಲು ಶೆಫ್ ಎಲ್ಲ ಫುಲ್ ಎಕ್ಸ್ಪರ್ಟ್ ಇದೆಲ್ಲ ಮಾಡ್ತಾರಲ್ಲ ಹಂಗೆ ಮಾಡ್ತಿದ್ರು. ನನಗಂತೂ ಈ ಟೈನಿ ಬಾಟಲ್ಸ್ ಮೇಲೆ ನಂಗೆ ತುಂಬ ಕಣ್ಣು ಹೋಗ್ತಾಯಿತ್ತು. ಈ ಚಿಕ್ಕ ಚಿಕ್ಕ ಪುಟ್ ಐಟಮ್ಸ್ ಇರುತ್ತಲ್ಲ, ಅದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಚಿಕ್ಕ ಬಾಟಲ್ಸ್, ಚಿಕ್ಕ ಪರ್ಸ್ ಎಲ್ಲ ಒಂಥರ ಕ್ಯೂಟಾಗಿತ್ತು ಅಲ್ಲಿ. ಅದಾದಮೇಲೆ ನಮ್ಮ ಅಕ್ಕ ತುಂಬ ದೇವ್ರ ಭಕ್ತೆ, ಸೊ ಹಂಗಾಗಿ ದೇವ್ರ ಮನೆಗೆ ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಳ್ತಾ ಇದ್ಲು. ಆಮೇಲೆ ನಾನು ಒಂದು 2 ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ನೋಡಿದ್ವಿ, ಎಲ್ಲ ಬ್ಯಾಂಗಲ್ಸು ಸಖತ್ತಾಗಿತ್ತು. ಸೊ ನಾನು ಅಲ್ಲಿ ಪಿಸ್ತಾ ಗ್ರೀನ್ ಕಾಣಿಸ್ತದಲ್ಲ ಅದನ್ನು ತೊಗೊಂಡೆ. ಆಮೇಲೆ ನಮ್ಮ ಅಕ್ಕ ನೈಲ್ ಪಾಲಿಷ್ ತೊಗೊಂಡ್ಳು. ಇಷ್ಟು ನೈಲ್ ಪಾಲಿಷಲ್ಲಿ ನಿಮಗೆ ಯಾವ ಕಲರ್ ನೈಲ್ ಪಾಲಿಷ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾವು ಎಲ್ಲ ತೊಗೊಂಡಾದ್ಮೇಲೆ ಐಟಮ್ಸ್ನ ಬಿಲ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಅದಕ್ಕೆ ಮುಂಚೆ ಏನೋ ಒಂಥರ ಸ್ಪ್ರಿಂಗ್ ಬಾಲ್ ಥರ ಕಾಣಿಸ್ತಿತ್ತು, ಸಖತ್ತಾಗಿತ್ತು. ಅದು ಅದರಲ್ಲಿ ಲೈಟ್ ಬರುತ್ತಾಯ್ತಾ, ನಮ್ಮ ಅಕ್ಕ ಬಿಡ್ತಾ ಇಲ್ಲ, ಅದು ಬರ್ತಾ ಇಲ್ಲ, ಕೊನೆಗೂ ಲೈಟ್ ಬಂತು. ನಾನು ನೋಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆ ಬಾಲ್ ಎಷ್ಟು ಜಂಪ್ ಮಾಡಿಸಿದ್ರು ಆ ಬಾಲಲ್ಲಿ ಮಾತ್ರ ಲೈಟ್ ಬರಲಿಲ್ಲ. ಸರಿ ಬಿಡು ಅಂತ ಅಂದ್ಬಿಟ್ಟು ಆ ಬಾಲ್ ಎಲ್ಲಿತ್ತು ನಾನು ಅದನ್ನು ಅಲ್ಲಿ ಪ್ಲೇಸ್ ಮಾಡಿಬಿಟ್ಟೆ. ಅಲ್ಲಿ ನೋಡಿ ಇಷ್ಟು ಡಿಫ್ರೆಂಟ್ ಕಲರ್ಸ್ ಬಾಲ್ ಇದೆ, ಒಂಥರ ಕೋವಿಡ್ ಬಾಲ್ ಥರ ಕಾಣಿಸ್ತಿದೆ. ಅದಾದಮೇಲೆ ನೆಕ್ಸ್ಟ್ ನಾವು ಫೈನಲ್ ಆಗಿ ಏನೇನು ತೊಗೊಂಡಿದ್ವಿ ಎಲ್ಲದಕ್ಕೂ ಬಿಲ್ ಮಾಡಿಸಿದ್ವಿ. ಸೊ ನಾವು ಆ್ಯಕ್ಚುಲಿ ಜಾಸ್ತಿ ಏನೂ ತೊಗೊಂಡಿದ್ದೆ ಕಡಿಮೆ ಐಟಮ್ಸು. ನಾವು ಆ್ಯಕ್ಚುಲಿ ರೆಗ್ಯುಲರಾಗಿ ಅಜ್ಜಿ ಅಂಗಡಿಗೆ ಬರ್ತಾ ಇರ್ತೀವಿ, ಬಟ್ ಅಜ್ಜಿ ಏನಂದ್ರು ಅಂತ ಕೇಳಿಸ್ಕೊಳ್ಳಿ ಸ್ವಲ್ಪ. ಹುಡುಗಿಗೆ ನೀವು ಬರೋಕೆ ತಾನು ಮಾಡಿದ್ರೆ ಅದು ನನ್ನ ಅಂಗಡಿ ಕಮ್ಮಿ ಮಾಡಲ್ಲ ಅಂತೀರಾ? ಕಮ್ಮಿ ಇಲ್ಲ, ಆದ್ರೆ ಬರಬೇಕು. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಬಾಯ್, ಚೆಕೇರ್.